ನಮಸ್ಕಾರ. ಭಾರತೀಯ ಸಾಕ್ಷ್ಯ ಅಧಿನಿಯಮದ ಸೆಕ್ಷನನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ವಿ ಆರ್ ಲುಕಿಂಗ್ ಇನ್ ಟು ದಿ ಕಾನ್ಸೆಪ್ಟ್ ಆಫ್ ಡೈಯಿಂಗ್ ಡಿಕ್ಲರೇಷನ್. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಐ ಹ್ಯಾವ್ ಡಿಸ್ಕಸ್ ಅಬೌಟ್ ಇಂಗ್ಲೀಷ್ ಕಾನೂನು ಅಥವಾ ಕಾಮನ್ ಲಾ ಕಾನ್ಸೆಪ್ಟು, ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಡೈಯಿಂಗ್ ಡಿಕ್ಲರೇಷನ್, ಇವೆಲ್ಲವನ್ನು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಚರ್ಚೆ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಉದ್ದೇಶ ಹೌ ದ ಇಂಡಿಯನ್ ಲಾ ವರ್ಕ್ಸ್ ಆನ್ ಡೈಯಿಂಗ್ ಡಿಕ್ಲರೇಷನ್ ಅಂತಕ್ಕಂಥದ್ದು. ನಂತರ ದ ಇಂಡಿಯನ್ ಲಾ ಈಸ್ ಬ್ರಾಡರ್ ದೆನ್ ದಿ ಕಾಮನ್ ಲಾ ಪ್ರಿನ್ಸಿಪಲ್ಸ್ ಅಂತ ಹೇಳ್ಬೋದು ನಾವು. ದಟ್ ಈಸ್ ವಾಟ್ ವಿ ಆರ್ ಟ್ರೈಂಗ್ ಟು ಸ್ಟಡಿ, ಆ್ಯಂಡ್ ಇಟ್ ಈಸ್ ಇನ್ಕಾರ್ಪೊರೇಟೆಡ್ ಅಂಡರ್ ಸೆಕ್ಷನ್ 26 ಆಫ್ ದ BSA, ಭಾರತೀಯ ಸಾಕ್ಷ್ಯ ಅಧಿನಿಯಮದ BSA 2026ನ ಅಧಿನಿಯಮ ದ ಕಲಂ 26ರಲ್ಲಿ ಇದನ್ನು ನಮೂದಿಸಲಾಗಿದೆ. ಸೊ ಇಫ್ ವಿ ಲುಕ್ ಎಟ್ ದಿ ಕೋಡ್ ಬೇರ್ ಆ್ಯಕ್ಟ್ itself, section 26 has section 26. Here section 26 talks about cases in which the statement of relevant fact by person who is dead or cannot be found is relevant. So the facts are taken as relevant in respect of dead person or person who cannot come to court. ನ್ಯಾಯಾಲಯಕ್ಕೆ ಬರುವ ಸಾಧ್ಯತೆಗಳು ಇಲ್ಲದ ಸಂದರ್ಭದಲ್ಲಿ ಯಾವ ರೀತಿ ಸ್ವಲ್ಪ ದೊಡ್ಡದು ಮಾಡ್ತೀನಿ ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಲುಕ್ ಇಟ್ ಪ್ರಾಪರ್ಲಿ. ಎಸ್, ಯಾವ ಸಂದರ್ಭದಲ್ಲಿ ನಾವು ಈ ಒಂದು ಸಾಕ್ಷ್ಯಗಳನ್ನು ತೆಗೆದುಕೊಳ್ತೀವಿ ಅಂದರೆ ವ್ಯಕ್ತಿ ನ್ಯಾಯಾಲಯಕ್ಕೆ ಬರುವ ಅಸಾಧ್ಯತೆಯನ್ನು ಹೊಂದಿದ ಸಂದರ್ಭದಲ್ಲಿ ಅಂತ ಹೇಳ್ಬೋದು. ಓಕೆ, ಅದರಲ್ಲಿ ಸಬ್ ಕ್ಲಾಸ್ 1 ಈಸ್ ಅಬೌಟ್ ಡೈಯಿಂಗ್ ಡಿಕ್ಲರೇಷನ್. ನೋಡಿ, ಮೇನ್ ಕ್ಲಾಸಲ್ಲಿ ನಾವೇನು ಹೇಳ್ತೀವಿ ಅಂದರೆ ಸ್ಟೇಟ್ಮೆಂಟ್ಸ್ ರಿಟನ್ ಆರ್ ವರ್ಬಲ್ ಆಫ್ ರಿಲಿವೆಂಟ್. ಹಿಯರ್ ದ ವರ್ಡ್ ಯೂಸ್ಡ್ ಈಸ್ ವರ್ಬಲ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓರಲ್ ಅಂತ ಉಪಯೋಗ ಮಾಡಿಲ್ಲ. We have used the word verbal. It has got a significance. Then of relevant facts made by a person who is dead, who cannot be found, who has become incapable of giving evidence, or whose attendance cannot be procured without an amount of delay or expense under the circumstances of the case as appears to the court unreasonable. ಯಾವ ವ್ಯಕ್ತಿಯನ್ನು ಕೋರ್ಟ್ಗೆ ಕರೆ ತರುವುದು ಅನ್ರೀಸನಬಲ್, ಇಟ್ ಈಸ್ ನಾಟ್ ಪ್ರಾಕ್ಟಿಕಲ್ ಅಂತ ಅನಿಸಿದರೆ ಅಂತಹ ಸಂದರ್ಭದಲ್ಲಿ 4, ರೈಟ್, ಇನ್ಕ್ಯಾಪಬಲ್ ಈಸ್ 3, ದೆನ್ ನಾಟ್ ಫೌಂಡ್ ಈಸ್ 2, ಆ್ಯಂಡ್ ಡೆಡ್ ಈಸ್ 1. So, in all these four circumstances, ಈ 4 ಸಂದರ್ಭಗಳಲ್ಲಿ ಆ ವ್ಯಕ್ತಿಯ ಹೇಳಿಕೆಗಳನ್ನು ನಾವು ಸಾಕ್ಷ್ಯಗಳಾಗಿ ಪರಿಗಣಿಸಬಹುದು. ಯಾವ ಸಂದರ್ಭದಲ್ಲಿ ಅನ್ನುವುದನ್ನು, ನೇಮ್ಲಿ ದೇರ್ ಆರ್ 6 circumstances, A, B, C, D, E, F, G, H. B to H I will discuss separately. In a separate video, I am going to discuss B to H plus section 27. ಕಲಂ 27
ಮತ್ತು ಬಿ ಟು ಹೆಚ್ಚನ್ನು ನಾನು ಸಪ್ರೇಟ್ ಡಿಸ್ಕಸ್ ಮಾಡ್ತೀನಿ. ನಿಮ್ಗೆ ಅತಿ ಪ್ರಮುಖವಾಗಿ ಈ ಡೈಯಿಂಗ್ ಡಿಕ್ಲರೇಷನ್ ಮೇಲೆ ಪ್ರಶ್ನೆಗಳು ಬರೋದ್ರಿಂದ ದಿಸ್ 26A ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೈಯಿಂಗ್ ಡಿಕ್ಲರೇಷನ್ ಸೆಕ್ಷನ್ 26 ಸಬ್ ಕ್ಲಾಸ್ ಎ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲದೆ ನೀವು ಇಂಗ್ಲೀಷಿನ ಈ ತತ್ವವನ್ನು ಇಟ್ಕೊಂಡಿರ್ಬೇಕು ಅಂತಕ್ಕಂಥದ್ದನ್ನು ನಾನು ಸಿಲೆಬಸ್ನಲ್ಲಿ ಗಮನಿಸಿದ್ದೀನಿ. ನೋಡಿ, ವೆನ್ ಎ ಸ್ಟೇಟ್ಮೆಂಟ್ ಮೇಡ್ ಬೈ ಎ ಪರ್ಸನ್ ಆ್ಯಸ್ ಟು ದ ಕಾಸ್ ಆಫ್ ಹೀಸ್ ಡೆತ್, ಯಾವುದೇ ಒಬ್ಬ ವ್ಯಕ್ತಿಯು ತನ್ನ ಸಾವಿಗೆ ಕಾರಣ ಏನು ಎನ್ನುವುದನ್ನು ಹೇಳಿದಂತಹ ಹೇಳಿಕೆ, ಸ್ಟೇಟ್ಮೆಂಟ್. ದ ವರ್ಡ್ ಯೂಸ್ ದಿಸ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಬೈ ಎ ಪರ್ಸನ್, ಒಬ್ಬ ವ್ಯಕ್ತಿಯಿಂದ ಹೇಳಿಕೆ. ಯಾವ ವ್ಯಕ್ತಿಯಿಂದ ಹೇಳಿಕೆ? ಯಾವನು ನಂತರದಲ್ಲಿ ಸತ್ತು ಹೋಗ್ತಾನೋ, ಆ ಸತ್ತು ಹೋಗುವುದಕ್ಕಿಂತ ಮೊದಲು ಸಾವಿಗೆ ಕಾರಣವನ್ನು ಹೇಳುವಂತಹ ಹೇಳಿಕೆ. ಓಕೆ. ಆರ್ ಆ್ಯಸ್ ಟು ದ, there are two ಕಾರಣ. Another is as to any of the circumstances of transaction. ಒಂದು ವೇಳೆ ಅವನು ನಡೆಸಿದಂತಹ ವ್ಯವಹರಣೆಗಳು, ಟ್ರಾನ್ಸಾಕ್ಷನ್, ಮಾತಾಗಲಿ ಹೇಳಿಕೆ ಆಗಲಿ, ಅವೆಲ್ಲವು ಯಾವುದು ಅಂತಹ ಒಂದು ಸಂದರ್ಭ ಅಂತಿಮವಾಗಿ ಸಾವಿಗೆ ಕಾರಣವಾಗುತ್ತದೆ ಅಂಥ ಸಂದರ್ಭ. ವಿಚ್ ರಿಸಲ್ಟೆಡ್ ಹಿಸ್ ಡೆತ್. ಅವನೇನು ಪ್ರಕ್ರಿಯೆಗಳನ್ನು ಮಾಡ್ತಾನೋ ಆ ಪ್ರಕ್ರಿಯೆಗಳು ಕೊನೆಗೆ ಸಾವಿಗೆ ಕಾರಣ ಆಗ್ತವೆ ಅಂದಾಗ ಆ ಪ್ರಕ್ರಿಯೆಗಳ ಬಗ್ಗೆ ಹೇಳಿದಂತಹ ಹೇಳಿಕೆ. ಓಕೆ. ಇನ್ ಕೇಸಸ್ ಇನ್ ವಿಚ್ ದ ಕಾಸ್ ಆಫ್ ದ್ಯಾಟ್ ಪರ್ಸನ್ಸ್ ಡೆತ್ ಕಮ್ಸ್ ಇನ್ ಟು ಕ್ವಶನ್. ವಾಟ್ ಶುಡ್ ಬಿ ದ ಕೇಸ್ ಬಿಫೋರ್ ದ ಕೋರ್ಟ್? ದ ಕೇಸ್ ಬಿಫೋರ್ ದ ಕೋರ್ಟ್ ಈಸ್ ದ ರೀಸನ್ ಫಾರ್ ಹಿಸ್ ಡೆತ್. ಅವನ ಸಾವಿಗೆ ಕಾರಣ ಏನು ಅನ್ನುವುದು ದ್ಯಾಟ್ ಶುಡ್ ಬಿ ಎ ಫ್ಯಾಕ್ಟ್ ಇನ್ ಇಶ್ಯೂ. ವಿವಾದಿತ ಪ್ರಶ್ನೆ ಅವನ ಸಾವಿಗೆ ಕಾರಣ ಏನು ಎನ್ನುವುದು ಆಗಿರಬೇಕು. ಅಂತಹ ಸಂದರ್ಭದಲ್ಲಿ ಸಚ್ ಸ್ಟೇಟ್ಮೆಂಟ್ಸ್ ಆರ್ ರಿಲೆವೆಂಟ್. ಅಂತಹ ಹೇಳಿಕೆಗಳು ಸಮಂಜಸವಾಗುತ್ತವೆ. ವೆದರ್ ದ ಪರ್ಸನ್ ಹೂ ಮೇಡ್ ದೆಮ್ ವಾಸ್, ಯಾವ ವ್ಯಕ್ತಿ ಆ ಹೇಳಿಕೆಯನ್ನು ಕೊಡ್ತಾನೋ ಎಟ್ ದ ಟೈಮ್ ವೆನ್ ದೇ ವೇರ್ ಮೇಡ್ ಅಂಡರ್ ಎಕ್ಸ್ಪೆಕ್ಟೇಷನ್ ಆಫ್ ಡೆತ್. ನೋಡಿ, ಹೇಳಿಕೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಅವನು ನನ್ನ ಸಾವು ಸಂಭವಿಸುವುದು ಗ್ಯಾರಂಟಿ ಆಗಿದೆ, ಖಚಿತವಾಗಿದೆ ಅನ್ನುವಂತಹ ಸಂದರ್ಭದಲ್ಲಿ, ಅನ್ನುವುದು ಇಂಗ್ಲೀಷ್ ಲಾ. ಆದರೆ ನಾವು ಭಾರತೀಯ ಕಾನೂನಿನಲ್ಲಿ ಏನು ಮಾಡಿದ್ದೀವಿ? ಆ ರೀತಿ ಅವನಿಗೆ ಅನಿಸಿದರೂ ಕೂಡ, ಆರ್ ದಿಸ್ ಈಸ್ ವೆರಿ ವಾಸ್ ನಾಟ್, ಅವನಿಗೆ ಸಾಯುವುದು ಖಚಿತವಲ್ಲ ಎಂದು ಎನಿಸಿದ್ರೂ ಕೂಡ, ಸಾಯುವುದು ಖಚಿತವಲ್ಲ ಎಂದು ಎನಿಸಿದ್ರೂ ಕೂಡ, ಆರ್ ವಾಸ್ ನಾಟ್ ಎಟ್ ದ ಟೈಮ್ ವೆನ್ ದೇ ವೆರ್ ಮೇಡ್ ಅಂಡರ್ ಎಕ್ಸ್ಪೆಕ್ಟೇಷನ್ ಆಫ್ ಡೆತ್. ಅವನಿಗೆ ನನ್ನ ಸಾವು ಖಚಿತ ಅಂತ ಅನಿಸ್ಬೋದು, ಅನಿಸದೇ ಇರ್ಬೋದು. ಎರಡೂ ಸಂದರ್ಭದಲ್ಲಿ ಅವನೇನು ಮಾಡ್ಬೋದು? ಹೇಳಿಕೆಯನ್ನು ಕೊಡ್ಬೋದು. ಆ್ಯಂಡ್ ವಾಟ್ ಎವರ್ ಮೇ ಬಿ ದ ನೇಚರ್ ಆಫ್ ದ ಪ್ರೊಸೀಡಿಂಗ್ ಇನ್ ವಿಚ್ ದ ಕಾಸ್ ಆಫ್ ಡೆತ್ ಕಮ್ಸ್ ಇನ್ ಟು ಕ್ವಶನ್. ಯಾವುದೇ ಸಂದರ್ಭದಲ್ಲಿ ಅವನ ಸಾವಿನ ವಿಷಯ ಚರ್ಚೆಗೆ, ವಿವಾದಿತ ಪ್ರಶ್ನೆಯಾಗಿದ್ದಾಗ ಅದಕ್ಕೆ ಸಂಬಂಧಪಟ್ಟಂತಹ ಪ್ರೊಸೀಡಿಂಗ್ಗಳು ಏನಿದೆ, ಇದು ಈ ರೀತಿಯಾದಂತಹ ಹೇಳಿಕೆ ಅಥವಾ ಅವನ ನಡವಳಿಕೆ, ಇವುಗಳನ್ನು ನಾವೇನು ಮಾಡ್ತೀವಿ? ದಟ್ ಈಸ್ ಸರ್ಕಮ್ಸ್ಟನ್ಸಸ್ ಆಫ್ ದ ಟ್ರಾನ್ಸಾಕ್ಷನ್ ವಿಚ್ ರಿಸಲ್ಟೆಡ್ ಇನ್ ಹಿಸ್ ಡೆತ್. ಸೊ ದೇರ್ ಆರ್ ಟೂ. ಒನ್ ಈಸ್ he may be directly telling the cause of death, or he may be telling some information or doing something which is known to third person and ultimately resulted into the death of a person. That is what is dying declaration. ನಾನು ನಿಮಗೆ ಈ ಸೆಕ್ಷನನ್ನು ಇಲ್ಲಿ ತೋರಿಸಿದ್ದೀನಿ. ದಿಸ್ ಈಸ್ ವಾಟ್ ಈಸ್ ದ ಆ್ಯಕ್ಚುಯಲ್ ಸೆಕ್ಷನ್. ನೌ ಲೆಟ್ ಮಿ ಗೋ ಟು ದಿ ಮೈ ಸ್ಲೈಡ್ಸ್, ರೈಟ್? ಅದನ್ನೇ ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಹಳ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಏನು 26 ಏನಲ್ಲಿ ಕೋಡಿಂಗ್ ಇದೆಯೋ, 26 ಈಸ್ ಎ ಜನರಲ್ ರೂಲ್ ಆ್ಯಂಡ್ ಎ ಈಸ್ ಸಬ್ ಕ್ಲಾಸ್. ಓಕೆ, ನೌ ಐ ವಿಲ್ ಅಗೇನ್ ಎಕ್ಸ್ಪ್ಲೇನ್ ವಾಟ್ ಇಟ್ ಈಸ್, ಹೌ ಇಟ್ ಈಸ್, ಐ ವಿಲ್ ಗಿವ್ ದ ಇಂಟ್ರಡಕ್ಷನ್ ಫಾರ್ ದ್ಯಾಟ್. ಆಮೇಲೆ ಸ್ಟ್ಯಾಚ್ಯುಟರಿ ಪ್ರೊವಿಷನ್ ನಾವು ನೋಡಿದ್ವಿ, ಈಗ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ದೃಷ್ಟಾಂತಗಳನ್ನು ನೋಡೋಣ. ಆಮೇಲೆ ಏನಾದರೆ ನಾವು ಡೈಯಿಂಗ್ ಡಿಕ್ಲರೇಷನ್ ಕೊಡ್ಬೋದು, ಅಗತ್ಯ ಅಂಶಗಳೇನು ಅಂದರೆ, ಇದೊಂದು ಡೈಯಿಂಗ್ ಡಿಕ್ಲರೇಷನ್ ಅಥವಾ ಮರಣೋಕ್ತ ಹೇಳಿಕೆ ಎಂದು ನಾವು ಹೇಳಲಿಕ್ಕೆ ಏನು
ಅಗತ್ಯತೆ ಇದೆ ಅಂತಕ್ಕಂಥದ್ದನ್ನು. ದೆನ್ ಡಿಸ್ಟಿಂಕ್ಟಿವ್ ಫೀಚರ್ಸ್ ಆಫ್ ಇಂಡಿಯನ್ ಲಾ. ಇಂಗ್ಲೀಷ್ ಲಾನ ಹೇಳಿದ್ದೀನಿ ನಾನು, ಭಾರತದ ಕಾನೂನಲ್ಲಿ ವ್ಯತ್ಯಾಸ ಏನು ಅನ್ನೋದನ್ನು ನೋಡ್ತೀನಿ. ಆಮೇಲೆ 2 ಪ್ರಕರಣಗಳನ್ನು ನೋಡ್ತೀವಿ. ಆಮೇಲೆ ಡೈಯಿಂಗ್ ಡಿಕ್ಲರೇಷನ್ ಯಾವ ರೀತಿ ಕೊಡ್ಬೋದು, ವಾಟ್ ಆರ್ ಆಲ್ ದ ಟೈಪ್ಸ್ ಆಫ್ ಡೈಯಿಂಗ್ ಡಿಕ್ಲರೇಷನ್ ಅಂತಕ್ಕಂಥದ್ದು, ಮತ್ತು ಇದು ಒಂದು ಸಾಕ್ಷ್ಯಕ್ಕೆ ಯಾವ ರೀತಿಯ ಬೆಲೆ ಇದೆ, ವೆದರ್ ಇಟ್ ಈಸ್ ಕನ್ಕ್ಲೂಸಿವ್ ಪ್ರೂಫ್, ವೆದರ್ ಇಟ್ ಈಸ್ ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್, ಆರ್ ವೆದರ್ ಇಟ್ ಈಸ್ ಸಿಂಪ್ಲಿ ರಿಲೆವೆನ್ಸ್ ಫ್ಯಾಕ್ಟ್, ಆಲ್ ದೀಸ್ ಥಿಂಗ್ಸ್ ವಿ ವಿಲ್ ಸಿ. Ultimately, in India, what is the settled law? What is the settled law about dying declaration? So, these points we are going to focus, right? Now, introduction. A dying declaration is a statement made by a person regarding the cause of his death or the circumstances of transaction. ಇವೆರಡರಲ್ಲಿ ಯಾವುದಾದ್ರೂ ಒಂದು ಅಂಶ ಇರಬೇಕು. which resulted in his death. ಅದು ಅವನ ಸಾವು, ಹೀಗೆ ಸಾವು ಸಂಭವಿಸಿರಬೇಕು. when the cause of that person's death comes into question before the court. ಏನಾಗಬೇಕು, ಅವನ ಸಾವಿಗೆ ಕಾರಣ ಏನು ಎಂಬುದು ಕೋರ್ಟಿನ ಮುಂದೆ ಪ್ರಶ್ನೆಯಾಗಿರಬೇಕು. ಅವನು ಸಾವು ಸಂಭವಿಸಿರಬೇಕು. ಅಂತಹ ಸಂದರ್ಭದಲ್ಲಿ ಅವನ ಸಾವಿಗೆ ಕಾರಣವಾದಂತಹ ಹೇಳಿಕೆಯಾಗಲಿ ಅಥವಾ ಸಂದರ್ಭದಲ್ಲಿ ನಡೆದಂತಹ ಘಟನೆಗಳ ಒಂದು ವಿವರಣೆಯಾಗಲಿ, ಇವುಗಳನ್ನು ನಾವು ಮರಣೋಕ್ತ ಹೇಳಿಕೆ ಎಂದು ತೆಗೆದುಕೊಳ್ಳುತ್ತೇವೆ ಅನ್ನೋದನ್ನು ನಾನು ಕಾನೂನಿನಲ್ಲಿ ಏನಿತ್ತೋ ಐ ಹ್ಯಾವ್ ಮೇಡ್ ಇಟ್ ಎ ಬ್ರೀಫ್ ಹಿಯರ್. ಸೇಮ್ ಥಿಂಗ್, ಐ ಹ್ಯಾವ್ ಮೇಡ್ ಎ ಬ್ರೀಫ್ ಸ್ಟೇಟ್ಮೆಂಟ್, ರೈಟ್? ಸೊ ದೆನ್ ಇನ್ ಇಂಡಿಯಾ ದಿಸ್ ಪ್ರಿನ್ಸಿಪಲ್ ಈಸ್ ಕೋಡಿಫೈಡ್ ಇನ್ ಸೆಕ್ಷನ್ 26A. ನಾ ಇದನ್ನು ನಿಮಗೆ ತೋರಿಸಿದ್ದೀನಿ. ಐ ಹ್ಯಾವ್ ಶೋನ್ ಯು ಇನ್ ದ ಲಾ. ಆ್ಯಂಡ್ ದಿಸ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಅಸ್. ಇದನ್ನು ಬಿಟ್ಟುಬಿಡಿ, ಡೋಂಟ್ ಟೇಕ್ ದಿಸ್. ಇದರ ಅವಶ್ಯಕತೆ ಇಲ್ಲ. ನಾವು ಕಂಪ್ಯಾರಿಟಿವ್ ಸ್ಟಡಿ ಮಾಡ್ತಾ ಇಲ್ಲ. BSA ಓನ್ಲಿ ವಿ ಆರ್ ಸೀಯಿಂಗ್. ಓಕೆ, ಆದ್ದರಿಂದ ಭಾರತೀಯ ಈ 1872ದ್ದೇನು ನೀವು ಗಮನಿಸೋದು ಬೇಕಾಗಿಲ್ಲ, ಅದರ ಸೆಕ್ಷನ್ನು ನೆನಪಿಟ್ಕೊಳ್ಬೇಕಾಗಿಲ್ಲ. ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಈಸ್ 26A. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್, ಸ್ಟೇಟ್ಮೆಂಟ್ಸ್ ಮೇಡ್, ರಿಟನ್, ವರ್ಬಲ್ ಆರ್ ಆಫ್ ರಿಲೆವೆಂಟ್ ಫ್ಯಾಕ್ಟ್ ಮೇಡ್ ಬೈ ಎ ಪರ್ಸನ್ ಹೂ ಇಸ್ ಡೆಡ್. ನೋಡಿ ಯಾವ್ಯಾವುದು ಏನೇನು ನೋಡ್ಬೋದು ನಾವು. ಹೇಳಿಕೆಗಳು ರಿಟನ್ ಇರ್ಬೋದು, ವರ್ಬಲ್ ಇರ್ಬೋದು. Verbal means it includes oral plus gesture. Oral plus gesture. ಸಂಜ್ಞೆಯಿಂದಲೂ ಕೂಡ ಹೇಳಿರ್ಬೋದು ಅವನು, ಹಿಂಗೆ ಮಾಡಿ, ಹಿಂಗೆ ಮಾಡಿ, ಹಿಂಗೆ ಮಾಡಿ, ಓಕೆ, ಹಿಂಗೆ ತೋರಿಸಿ, ಹಿಂಗೆ ತೋರಿಸಿ. ದಟ್ ಈಸ್ ಆಲ್ಸೋ ಪಾಸಿಬಲ್. ಅದಕ್ಕೇ ಓರಲ್ ಅಂತ ಶಬ್ದ ಯೂಸ್ ಮಾಡಿಲ್ಲ ಕೋಡಲ್ಲಿ. ದ ವರ್ಡ್ ಯೂಸ್ಡ್ ಈಸ್ ವರ್ಬಲ್. ಆಫ್ ರಿಲೆವೆಂಟ್ ಫ್ಯಾಕ್ಟ್ಸ್ ಮೇಡ್ ಬೈ ಎ ಪರ್ಸನ್ ಹೂ ಇಸ್ ಡೆಡ್. ಯಾವ ವ್ಯಕ್ತಿ ಸತ್ತಿರ್ತಾನೋ ಅವನು ಕೊಟ್ಟಂತಹ ಈ ರೀತಿಯಾದ ಹೇಳಿಕೆಗಳು ಆರ್ themselves relevant facts. When the statement is made by a person as to the cause of his death or as to the circumstances which resulted in his death, in case in which the cause of person's death comes into question. Such statements are relevant whether the person made them was or was not, when at the time they were made under the expectation of death. All these things ನಾನು ನಿಮಗೆ ಒರಿಜಿನಲ್ ಕೋಡ್ನ ತೋರಿಸಿ ಹೇಳಿದ್ದೀನಿ. ಅದರದ್ದೇ ಕಾಪಿ ಇದು. ಇಟ್ಸ್ ಓನ್ಲಿ ಎ ಕಾಪಿ ಆಫ್ ದ್ಯಾಟ್. ಓಕೆ, ದೆನ್ ಅದರ ಕನ್ನಡ ತರ್ಜುಮೆಯನ್ನು ಇಲ್ಲಿ ಮಾಡಿದ್ದೀನಿ. ನೌ ಲೆಟ್ ಅಸ್ ಸಿ ದಿಸ್ ಇಲಸ್ಟ್ರೇಷನ್. ದಿಸ್ ಈಸ್ ಎನ್ ಇಲಸ್ಟ್ರೇಷನ್, ಉದಾಹರಣೆ, ದೃಷ್ಟಾಂತನೂ ಅಂತ ಹೇಳ್ತಾರೆ ಇವಕ್ಕೆ. ದೃಷ್ಟಾಂತ, they are called as examples. A is assaulted by B and later dies. ನೋಡಿ, A is assaulted by B and later dies. ಅಂದರೆ ಬಿಯು ಎಯನ್ನು ಹೊಡೆದಿರುತ್ತಾನೆ, ನಂತರ ಬಿಯು ಮರಣ ಹೊಂದುತ್ತಾನೆ. ಬಿಫೋರ್ ಡೆತ್, ಮರಣ ಹೊಂದುವುದಕ್ಕಿಂತ ಮೊದಲು ಎಯು ಹೇಳಿಕೆಯನ್ನು ಕೊಡುತ್ತಾನೆ. ಎ ಸ್ಟೇಟ್ಸ್, ವಾಟ್ ಹಿ ಸ್ಟೇಟ್ಸ್? ಬಿ ಸ್ಟ್ಯಾಬ್ಡ್ ಮೀ ವಿತ್ ನೈಫ್. ಬಿ ಸ್ಟ್ಯಾಬ್ಡ್ ಮೀ ವಿತ್ ನೈಫ್. ಇನ್ ಎ prosecution for murder, this statement is admissible as a dying declaration. As a dying declaration. ಒಬ್ಬ ವ್ಯಕ್ತಿ ಮರಣಕ್ಕೆ ಕಾರಣವನ್ನು ಹೇಳಿದ ನಂತರದಲ್ಲಿ ಸತ್ತು ಹೋದರೆ, ಇಟ್ ಈಸ್ ಕಮಿಂಗ್ ಅಂಡರ್ ದ ಎವಿಡೆನ್ಸ್ ಆಫ್ ಸೆಕ್ಷನ್ 26A ಆಫ್ BSA 2023. then only this section is applicable. ಈ ಕಲಮಿನ ಪ್ರಕಾರ ಪ್ರಾಸಿಕ್ಯೂಷನ್ನು ಆ ಹೇಳಿಕೆಯನ್ನು
ಸಾಕ್ಷ್ಯವನ್ನಾಗಿ ಕೋರ್ಟ್ ಮುಂದೆ ಇಡುತ್ತೆ. ಆ ಹೇಳಿಕೆಯನ್ನು ಸಾಕ್ಷ್ಯವನ್ನಾಗಿ ಕೋರ್ಟ್ ಮುಂದೆ ಇಡುತ್ತದೆ. ರೈಟ್. ದಿ ಎಸೆನ್ಷಿಯಲ್ ಫೀಚರ್ಸ್. ಸೊ ನೌ ಹಿಯರ್ I will try to give you an example so that it will be more clear for you. It will be more clear for you. Right? So the example is this. The example is this. Let us assume that she shoots A. She also shoots B. Shoots B. Then both are in the same hospital. Both are in the same hospital. Right? Then B makes a statement. Makes a statement and then dies. Then dies. ನೋಡಿ, ಇಲ್ಲಿ ಎ ಮತ್ತು ಬಿಗೆ ಇಬ್ಬರಿಗೂ ಗುಂಡು ತಗಲಿದೆ. ಸಿ ಹೊಡೆದಿರ್ತಾನೆ. ಏನು ಎ ಸ್ಟೇಟ್ಮೆಂಟ್ ಮಾಡ್ತಾನೆ, ಏನಂತ? ಸಿ ಶಾಟ್ ಮೀ, ಸಿ ನನಗೆ ಗುಂಡನ್ನು ಹೊಡೆದಿದ್ದಾನೆ ಅಂಥೇಳಿ. ಸಾರಿ, ಯಾರು ಹೇಳ್ತಾರೆ? ಬಿ ಹೇಳ್ತಾನೆ. ಈ ಬಿ ಹೇಳಿದ ಹೇಳಿಕೆಯನ್ನು ಯಾರು ಕೇಳ್ತಾರೆ? ಯಾರಿಗೆ ಹೇಳ್ತಾನೆ ಇವನು? ಎಗೆ ಹೇಳ್ತಾನೆ. ಬಿ ಯಾರಿಗೆ ಹೇಳ್ತಾನೆ? ಎಗೆ ಹೇಳ್ತಾನೆ. ಎಗೆ ಹೇಳಿದ ಮೇಲೆ ಎ ಗಿವ್ಸ್ ದಿಸ್ ವಿಟ್ನೆಸ್. ಎ ಸೇಸ್ that B has told him that she shot him. ಇಲ್ಲಿ ಬಿಯು ಸಾಯುವುದಕ್ಕಿಂತ ಮೊದಲು ಎಗೆ ಹೇಳಿಕೆಯನ್ನು ಕೊಡ್ತಾನೆ. ಏನಂತ? ನನ್ನನ್ನು ಸಿ ಗುಂಡು ಹೊಡೆದು ಸಾಯುವ ಪರಿಸ್ಥಿತಿಗೆ ತಂದಿದ್ದಾನೆ ಅಂಥೇಳಿ. ಆದರೆ ಎ ಈ ಹೇಳಿಕೆಯನ್ನು ಕೊಡ್ತಾನೆ. ಏನಂತ? ಕೋರ್ಟಿನ ಮುಂದೆ ಅಥವಾ ಈ ಹೇಳಿಕೆಯನ್ನು ಹೇಳ್ತಾನೆ ಯಾರೋ ಇನ್ನೊಬ್ಬರು ಮುಂದೆ. ದಿಸ್ ಈಸ್ ನಾಟ್ ಎ ಡೈಯಿಂಗ್ ಡಿಕ್ಲರೇಷನ್. ಯಾಕೆ ಹೇಳಿ? ಯಾಕೆ ಅಂದರೆ ಇದು ತನ್ನ ಸಾವಿನ ಕಾರಣದ ಬಗ್ಗೆ ಅಲ್ಲ. ಆಮೇಲೆ ಇವನು ಸಾಯ್ತಾನೆ ಅಂತ ಇಟ್ಕೊಳ್ಳಿ. ಹಿ ಆಲ್ಸೋ ಡೈಸ್. ಈವನ್ ದೋ ಎ ಡೈಸ್ and A has made a statement about the death of B, then it is not dying declaration. ಅವನು ಕೇವಲ ತನ್ನ ಸಾವಿಗೆ ಕಾರಣವಾದ ವಿಷಯದ ಬಗ್ಗೆ ಹೇಳಬೇಕು. then only it is dying declaration. yes. then essential requirements. ಹಾಗಿದ್ರೆ ಒಂದು ಹೇಳಿಕೆ ಮರಣೋಕ್ತ ಹೇಳಿಕೆ ಆಗಬೇಕು ಅಂತಂದರೆ ಏನೇನು ಅವಶ್ಯಕತೆ ಇದೆ ಅನ್ನೋದನ್ನು ನಾವು ನೋಡೋದಾದರೆ, ದ ಮೇಕರ್ ಆಫ್ ದ ಸ್ಟೇಟ್ಮೆಂಟ್ ಮಸ್ಟ್ ಬಿ ಡೆಡ್. ಹೇಳಿಕೆ ಕೊಟ್ಟಂತಹ ವ್ಯಕ್ತಿ ಮರಣ ಹೊಂದಿರಬೇಕು. ದ ಸ್ಟೇಟ್ಮೆಂಟ್ ಮೇ ಬಿ ಓರಲ್, ರಿಟನ್ ಆರ್ ಗೆಸ್ಚರ್. ನೋಡಿ, ಆರ್ ಸೈನ್ಸ್ ಯಾವುದಾದ್ರೂ ಇರ್ಬೋದು. ಇಟ್ ಮಸ್ಟ್ ಬಿ ದ ಕಾಸ್ ಆಫ್ ದ ಡೆತ್. ಇಟ್ ಮಸ್ಟ್ ರಿಲೇಟ್ ಟು ಕಾಸ್ ಆಫ್ ಹೀಸ್ ಡೆತ್. This is also very important. Or circumstances of the transactions which resulted in his death. ಅವನ ಸಾವಿಗೆ ಕಾರಣವಾದಂತಹ ಕೆಲವೊಂದು ಪ್ರಕ್ರಿಯೆಗಳಿರ್ಬೋದು, ವ್ಯವಹರಣೆಗಳಿರ್ಬೋದು, ಅಥವಾ ಹೇಳಿಕೆ ಇರ್ಬೋದು. ದ ಕಾಸ್ ಆಫ್ ಡೆತ್ ಆಫ್ ದ ಪರ್ಸನ್ ಮಸ್ಟ್ ಕಮ್ ಇನ್ ಟು ಕ್ವಶನ್ ಬಿಫೋರ್ ದ ಕೋರ್ಟ್. ಆಮೇಲೆ ಕೋರ್ಟಿನ ಮುಂದೆ ಇವನು ಯಾಕೆ ಮರಣ ಹೊಂದಿದನು ಎಂಬುವ ವಿಷಯವು ಫ್ಯಾಕ್ಟ್ ಇನ್ ಇಶ್ಯೂ ಆಗಿರಬೇಕು, ವಿವಾದಿತ ಪ್ರಶ್ನೆ ಆಗಿರಬೇಕು. ಎಕ್ಸ್ಪೆಕ್ಟೇಷನ್ ಆಫ್ ಡೆತ್ ಈಸ್ ನಾಟ್ ನೆಸರಿ. ನೋಡಿ, ಇನ್ ಇಂಗ್ಲೀಷ್ ಲಾ expectation of death is necessary. Here that is not necessary. The statement must be voluntary and truthful. ನೋಡಿ, ಹೇಳುವಂತಹ ಹೇಳಿಕೆ ಏನಿರಬೇಕು? ಸ್ವಯಂ ಪ್ರೇರಿತ ಹೇಳಿಕೆ ಇರಬೇಕು. ಸ್ವಯಂ ಪ್ರೇರಿತವಾದ ಹೇಳಿಕೆಯನ್ನು ಕೊಟ್ಟಿರಬೇಕು, ಒತ್ತಡದಿಂದಲ್ಲ. ಅಂದರೆ ಇನ್ನೊಬ್ಬರು ಬಂದು ಇವನಿಗೆ ಹೇಳಿ ಹೆಂಗೋ ಸತ್ತೋಕ್ಕಿಯಾ, ಅವನು ಯಾವೊಂದು ಹೆಸರು ಹೇಳೋ ಅಂತ ಹೇಳಿದರೆ ಅದು ಗೊತ್ತಾದ್ರೆ ಆಗೋದಿಲ್ಲ. ದ ಮೇಕರ್ ಮಸ್ಟ್ ಬಿ ಎ ಫಿಟ್ ಮೆಂಟಲ್ ಕಂಡೀಷನ್ ಟು ಮೇಕ್ ದ ಸ್ಟೇಟ್ಮೆಂಟ್. ನೋಡಿ, ಅಕಸ್ಮಾತು ಕಾನೂನಾತ್ಮಕವಾಗಿ ಹೇಳಿಕೆ ಕೊಡುವ ಯೋಗ್ಯತೆ ಇಲ್ಲದ ವ್ಯಕ್ತಿಯ ಹೇಳಿಕೆಯನ್ನು ತಗೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್, ಅನ್ಸೌಂಡ್ ಮೈಂಡ್ ಆರ್ ಚಿಲ್ಡ್ರನ್, ಇನ್ಫಂಟ್ಸ್, ಅವರ ಹೇಳಿಕೆಗಳು ಡೈಯಿಂಗ್ ಡಿಕ್ಲರೇಷನ್ ಆಗೋದಿಲ್ಲ. ದಟ್ ಇಸ್ ದಿ ಕಾನ್ಸೆಪ್ಟ್. ರೈಟ್. ಡಿಸ್ಟಿಂಕ್ಟಿವ್ ಫೀಚರ್ಸ್ ಆಫ್ ಇಂಡಿಯನ್ ಲಾ.
ಅದನ್ನು ಅಲ್ಲಿಯೂ ಹೇಳಿದ್ದೀನಿ, ಇಲ್ಲಿಯೂ ಹೇಳ್ತಾ ಇದ್ದೀನಿ. ಅನ್ಲೈಕ್ ಇಂಗ್ಲೀಷ್ ಕಾಮನ್ ಲಾ, ದ ಡಿಕ್ಲರೆಂಟ್ ನೀಡ್ ನಾಟ್ ಬಿ ಅಂಡರ್ ದ ಎಕ್ಸ್ಪೆಕ್ಟೇಷನ್ ಆಫ್ ಡೆತ್. ಈ ಕಂಡೀಷನ್ ಇಲ್ಲ ನಮಗೆ. ಆಮೇಲೆ ಇಂಗ್ಲೀಷ್ ಲಾನಲ್ಲಿ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ಕ್ರಿಮಿನಲ್ ಕೇಸಸ್, ಬಟ್ ಇನ್ ಅವರ್ ಇಂಡಿಯನ್ ಲಾ ಇಟ್ ಈಸ್ ಅಪ್ಲಿಕೇಬಲ್ ಟು ಬೋತ್ ಇಂಡಿಯನ್ ಪ್ರೊಸೀಡಿಂಗ್ಸ್, ಸಿವಿಲ್ ಪ್ರೊಸೀಡಿಂಗ್ಸ್ ಆ್ಯಂಡ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್. ಕನ್ವಿಕ್ಷನ್ ಬೇಸ್ಡ್ ಸೋನ್ಲಿ ಆನ್ ಟ್ರಸ್ಟ್ ವರ್ದಿನೆಸ್ ಆಫ್ ಎ ಡ್ರಾಯಿಂಗ್ ಡಿಕ್ಲರೇಷನ್. ಶಿಕ್ಷೆ ಯಾವಾಗ ಆಗುತ್ತೆ ಅಂತಂದರೆ, ಮರಣೋಕ್ತ ಹೇಳಿಕೆಯ ನೈಜತೆಯನ್ನು, ನಿಜವಾದದ್ದನ್ನು ಗಮನಿಸಿ ಅದು ನಿಜವಾದದ್ದೇ ಎಂದು ಕೋರ್ಟು ಅಭಿಪ್ರಾಯಕ್ಕೆ ಬಂದ ಸಂದರ್ಭದಲ್ಲಿ ಮಾತ್ರ ಡೈಯಿಂಗ್ ಡಿಕ್ಲರೇಷನ್ ಮೇಲೆ ಶಿಕ್ಷೆ ಆಗುತ್ತೆ, ಇಲ್ಲಾಂದರೆ ಶಿಕ್ಷೆ ಆಗೋದಿಲ್ಲ. ಎಸ್, ಆ್ಯಂಡ್ ಫಾರ್ ದ್ಯಾಟ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕೇಸ್. ಪಾಕಲ ನಾರಾಯಣ ಸ್ವಾಮಿ ಈ ಕೇಸ್ನ ವಿವರವಾಗಿ ನೀವು ಡೈಯಿಂಗ್ ಡಿಕ್ಲರೇಷನ್ಗೆ ವಿವರವಾಗಿ ಈ ಕೇಸನ್ನ ಬರೀಬೇಕು ನೀವು, ಅಂದ್ರೇ ನಿಮ್ಮ ಆನ್ಸರ್ಗೆ ಒಂದು ಕಳೆ ಬರ್ತದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕೇಸಸ್ ಡೆಲ್ಟ್ ಇನ್ ಕೇಸ್ ಆಫ್ ಡೈಯಿಂಗ್ ಡಿಕ್ಲರೇಷನ್. ಏನಿದು ಪಾಕಲ ನಾರಾಯಣ ಸ್ವಾಮಿ ಕೇಸ್ ವರ್ಸಸ್ ಎಂಪರರ್ ಅನ್ನುವಂತಹ ಕೇಸ್ ಏನು ಅಂತಂದರೆ, ಇಲ್ಲಿ ಒಬ್ಬ ವ್ಯಕ್ತಿ ಮನಿ ಲೆಂಡರ್ ಇರ್ತಾನೆ. ದೇರ್ ಈಸ್ ಎ ಮನಿ ಲೆಂಡರ್. ಈ ಮನಿ ಲೆಂಡರ್ ಏನು ಮಾಡ್ತಾನೆ ಅಂತಂದರೆ, ಈ ಪಾಕಲ ನಾರಾಯಣ ಸ್ವಾಮಿ ಹೆಂಡತಿಗೆ, ವೈಫ್ ಆಫ್ ಅಕ್ಯೂಸ್ಡ್, ಈ ವೈಫ್ ಆಫ್ ಅಕ್ಯೂಸ್ಡ್ಗೆ ಹಿ ಹ್ಯಾಸ್ ಗಿವನ್ ಲೋನ್, ಸಾಲ ಕೊಟ್ಟಿರ್ತಾನೆ, ಸಾಲವನ್ನು ಕೊಟ್ಟಿರ್ತಾನೆ. ಕೊಟ್ಟ ಸಾಲವನ್ನು ಈ ವೈಫು ಮರುಪಾವತಿ ಮಾಡಲ್ಲ. ಯಾರು? ಪಾಕಲ ನಾರಾಯಣ ಸ್ವಾಮಿಯ ಹೆಂಡತಿ ಮರುಪಾವತಿ ಮಾಡೋದಿಲ್ಲ. ಅನೇಕ ಸಲ ಪತ್ರ ವ್ಯವಹಾರ ನಡೆಯುತ್ತೆ. ಇಲ್ಲಿ ಮನಿ ಲೆಂಡರ್ ಪತ್ರಗಳನ್ನು ಬರೀತಾನೆ, ಲೆಟರ್ಸ್ ಆರ್ ರಿಟನ್, ಲೆಟರ್ಸ್ ಅಬೌಟ್ ಲೋನ್ ಪೇಮೆಂಟ್. ಕೊನೆಗೊಂದು ಪತ್ರ ಬರ್ತದೆ, ಲಾಸ್ಟ್ ಲೆಟರ್ ಏನು? ಅನ್ಸೈನ್ಡ್. ದಿಸ್ ಲೆಟರ್ ಈಸ್ ಅನ್ಸೈನ್ಡ್ ಲೆಟರ್. ಯಾರಿಂದ ಬರುತ್ತೆ? ಪಾಕಲ ನಾರಾಯಣ ಸ್ವಾಮಿ ಹೆಂಡತಿಯಿಂದ ಬರುತ್ತೆ ಲೆಟರು. ನಾನು ನಿಮಗೆ ಹಣ ಕೊಡ್ತೀನಿ, ಬಂದು ಇಸ್ಕೊಂಡು ಹೋಗಿ ಅಂತ. ನಾನು ನಿಮಗೆ ಹಣ ಕೊಡ್ತೀನಿ, ಬಂದು ಇಸ್ಕೊಂಡು ಹೋಗಿ. ಆವಾಗ ಈ ಮನಿ ಲೆಂಡರ್ ಏನು ಮಾಡ್ತಾನೆ ಅಂದರೆ, ಹಿ ವಿಲ್ ಟೆಲ್ ಹೀಸ್ ವೈಫ್, that I am going to the place of Pakala Narayana Swami to collect repayment, loan payment or repayment, whatever. ನಾನು ಆ ಹಣವನ್ನು ಪಡ್ಕೊಂಬರ್ಲಿಕ್ಕೆ ಹೋಗ್ತೀನಿ ಅಂತಕ್ಕಂತಹ ಮಾತನ್ನು ಯಾರು ಹೇಳ್ತಾರೆ? ಈ ಮನಿ ಲೆಂಡರು ತನ್ನ ಹೆಂಡತಿಗೆ ಹೇಳ್ತಾನೆ. ಹಿ ವಿಲ್ ಟೆಲ್ ಇಟ್ ಟು ಹೀಸ್ ವೈಫ್, ವೈಫ್ ಆಫ್ ಮನಿ ಲೆಂಡರ್. ಮನಿ ಲೆಂಡರ್ನ ಹೆಂಡತಿ ಮನಿ ಲೆಂಡರ್ ಏನು ಮಾಡ್ತಾನೆ? ಹೆಂಡತಿ ಹತ್ರ ತನ್ನ ಈ ವಿಷಯವನ್ನು ಹೇಳಿ ಹೋಗ್ತಾನೆ. ಓಕೆ, ದಿಸ್ ಈಸ್ ವಾಟ್ ಈಸ್ actually reflected in the code as where is the code? I will yes, here you see, this is cause of death as to any circumstances or transaction, this court ultimately will consider this position as the, where I have written it, this statement, what is this illustration? Okay, sorry, I must go. This statement as the circumstances of the transaction. This is taken as a dying declaration in this case. The statement
of victim made to his wife before he left the house for collecting the loan amount is considered as debt. ಡೈಯಿಂಗ್ ಡಿಕ್ಲರೇಷನ್ ಅನ್ನೋದನ್ನು ನಾನಿಲ್ಲಿ, ಆಮೇಲೆ ಅವನಿಗೆ ಮರಣದಂಡನೆ ಅಥವಾ ಏನೋ ಗಲ್ಲು ಶಿಕ್ಷೆ ಏನೋ ಆಗುತ್ತೆ. ದಟ್ ಈಸ್ ದ ಟೋಟಲ್ ಕೇಸ್. ದೆನ್ there is one more case. Kushal Rao versus State of Bombay. This you have to take it to state that it is a substantive evidence but not a conclusive evidence. ಈ ಕೇಸಲ್ಲಿ ಏನು ಹೇಳ್ತಾರೆ, ಕುಶಾಲ್ ರಾವ್ ಕೇಸಲ್ಲಿ ಡೈಯಿಂಗ್ ಡಿಕ್ಲರೇಷನ್ ಇಸ್ ಎ ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್. ದೇರ್ ಈಸ್ ನೋ ರೂಲ್ ದ್ಯಾಟ್ ಇಟ್ ರಿಕ್ವೈರ್ಸ್ ಕೊರಾಬರೇಷನ್. ನೋಡಿ, ಒಂದು ವೇಳೆ ಈ ಮರಣೋಕ್ತ ಹೇಳಿಕೆ ಕೋರ್ಟಿಗೆ ನಿಜ ಅಂತ ಅನಿಸಿದರೆ ಕೊರಾಬರೇಟಿವ್ ಎವಿಡೆನ್ಸಿನ ಅವಶ್ಯಕತೆ ಇಲ್ಲ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ಇಫ್ ಫೌಂಡ್ ಟ್ರೂ ಆ್ಯಂಡ್ ವಾಲಂಟ್ರಿ, ನೋಡಿ ದಿಸ್ ಇಸ್ ನ್ಯಾಯಾಲಯಕ್ಕೆ ಕೋರ್ಟಿಗೆ ಕೊಟ್ಟಂತಹ ಡೈಯಿಂಗ್ ಡಿಕ್ಲರೇಷನಲ್ಲಿ ಪೂರ್ಣ ಸತ್ಯ ಇದೆ ಅಂದರೆ ದಟ್ ವಿಲ್ ನಾಟ್ ಟೇಕ್ ಎನಿ ಅದರ್ ಎವಿಡೆನ್ಸ್. ಡೈರೆಕ್ಟ್ಲಿ ಪನಿಷ್ಮೆಂಟ್ ವಿಲ್ ಬಿ ಡನ್ ಬೇಸ್ಡ್ ಆನ್ ದ್ಯಾಟ್. ಓಕೆ, ದ ಡಿಸೀಸ್ಡ್ ಮೇಡ್ 3 ಕಾನ್ಸೆಕ್ಯೂಟಿವ್ ಸ್ಟೇಟ್ಮೆಂಟ್ಸ್. ಈ ಪ್ರಕರಣದಲ್ಲಿ ಏನಾಗಿರುತ್ತೆ ಅಂದರೆ, ಸತ್ತು ಹೋದ ವ್ಯಕ್ತಿ 3 ಹೇಳಿಕೆಗಳನ್ನು ಕೊಟ್ಟಿರ್ತಾನೆ. ಹಿ ಹ್ಯಾಸ್ ಗಿವನ್ 3 ಡೈಯಿಂಗ್ ಡಿಕ್ಲರೇಷನ್ಸ್. ಯಾರ್ಯಾರು ಹೇಳಿಕೆ ಕೊಟ್ಟಿರ್ತಾನೆ? ಓಕೆ, ಹಿ ಹ್ಯಾಸ್ ಗಿವನ್ ನೇಮಿಂಗ್ ಕುಶಾಲ್ ರಾವ್ ಹೆಸರನ್ನು ಹೇಳ್ತಾ 3 ಹೇಳಿಕೆಗಳನ್ನು ಕೊಡ್ತಾನೆ. ಎನದರ್ ಇಂಡಿವಿಜುವಲ್, ಒಬ್ಬ ವ್ಯಕ್ತಿಗೆ, ಆಮೇಲೆ ತುಕಾರಾಮ್ ಅಂತಕ್ಕಂಥ ಆ್ಯಸ್ ಹೀಸ್ ಪ್ರೈಮರಿ ಅಟ್ಯಾಕರ್ಸ್ ಯಾರು ಅನ್ನೋದನ್ನು ಹೇಳಿರ್ತಾನೆ. ದ ಫಸ್ಟ್ ಡಿಕ್ಲರೇಷನ್ ವಾಸ್ ಮೇಡ್ ಟು ದ ಡಾಕ್ಟರ್ಗೆ ಹೇಳಿರ್ತಾನೆ, ಇವ್ರ ಹೆಸರನ್ನು ಡಾಕ್ಟರ್ಗೆ ಹೇಳಿರ್ತಾನೆ. ಅದಾದ ನಂತರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹೇಳಿರ್ತಾನೆ ಡೈಯಿಂಗ್ ಡಿಕ್ಲರೇಷನ್ನ. ಕೊನೆಗೆ ಮ್ಯಾಜಿಸ್ಟ್ರೇಟು ಬಂದು ಡೈಯಿಂಗ್ ಡಿಕ್ಲರೇಷನ್ ತೊಗೊಂಡಿರ್ತಾರೆ. ನೋಡಿ, ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಬಂದು ಡೈಯಿಂಗ್ ಡಿಕ್ಲರೇಷನ್ ತೊಗೊಂಡಿರ್ತಾರೆ. ಅಂದರೆ 3 ಜನ ಹೇಳಿಕೆಗಳನ್ನು ತೊಗೊಂಡಿರ್ತಾರೆ. 3 ಜನರ ಹೇಳಿಕೆಗಳಲ್ಲಿ ಏನಾಗುತ್ತೆ, ಇವನ ಹೆಸರು ಕ್ಲಿಯರ್ ಆಗುತ್ತೆ, ಕುಶಾಲ್ ರಾವ್ ಹೆಸರು ಕ್ಲಾರಿಫೈ ಆಗುತ್ತೆ 3 ಜನರ ಪ್ರಕಾರ. ಆದರೆ ತುಕಾರಾಮ್ ಹೆಸರು ಕ್ಲಾರಿಫೈ ಆಗಲ್ಲ. ದೆರ್ ಇಸ್ ಎ ಕನ್ಫ್ಯೂಷನ್ ಅಬೌಟ್ ದ ತುಕಾರಾಮ್. ಆದ್ದರಿಂದ ತುಕಾರಾಮನ್ನು ಅಲ್ಲಿ ಅಕ್ವಿಟ್ ಮಾಡಿ ಏನಾಗುತ್ತೆ, ಕುಶಾಲ್ ರಾವ್ನಿಗೆ ಶಿಕ್ಷೆ ಕೊಡಲಾಗ್ತದೆ ಈ ಪ್ರಕರಣದಲ್ಲಿ. ಓಕೆ, ನೆಕ್ಸ್ಟ್ ಲಕ್ಷ್ಮಣ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ. ಈ ಪ್ರಕರಣದಲ್ಲಿ ಲಕ್ಷ್ಮಣ್ ಏನಂತಾರೆ, ನೀವು ಡಾಕ್ಟರ್ ಸರ್ಟಿಫಿಕೇಟ್ ತೊಗೋಬೇಕು, ಅವನು ಮೆಂಟಲಿ ಸರಿ ಇದ್ದಾನೋ ಇಲ್ಲ ಅಂದರೆ ನೀವು ಡೆತ್ ಡೈಯಿಂಗ್ ಡಿಕ್ಲರೇಷನ್ನ ಸಾಕ್ಷ್ಯವಾಗಿ ತಗೋಬಾರ್ದು ಅಂತಕ್ಕಂಥ ವಾದವನ್ನು ಮಂಡಿಸ್ತಾನೆ. ಆದರೆ ಈ ಪ್ರಕರಣದಲ್ಲಿ ಏನು ಹೇಳ್ತಾರೆ, ಡಾಕ್ಟರ್ ಸರ್ಟಿಫಿಕೇಟ್ ಈಸ್ ನಾಟ್ ನೆಸಸರಿ. ಓಕೆ, ನಾಟ್ ಆನ್ ಅಬ್ಸಲ್ಯೂಟ್ ಲೀಗಲ್ ರಿಕ್ವೈರ್ಮೆಂಟ್ ಅಂಥೇಳಿ ಲಕ್ಷ್ಮಣ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಪ್ರಕರಣದಲ್ಲಿ ಹೇಳಲಾಗುತ್ತೆ. ಇದನ್ನು ಕೂಡ ನೀವು ಮೆನ್ಷನ್ ಮಾಡ್ಬೋದು. ದ ಇನ್ಸಿಡೆಂಟ್, ದ ಅಪಲೆಂಟ್ ಲಕ್ಷ್ಮಣ್ ವಾಸ್ convicted of murder based on primarily on the dying declaration of a woman named Chandrakala. Her statement was recorded by judicial magistrate. The question was whether a formal medical certificate of mental fitness is necessary. ನೋಡಿ, ಇಲ್ಲಿ ಮ್ಯಾಜಿಸ್ಟ್ರೇಟೇ ಸ್ಟೇಟ್ಮೆಂಟ್ ತೊಗೊಂಡಿರ್ತಾರೆ. ಆದರೆ ಇವನೇನು ಪ್ಲೀ ಮಾಡ್ತಾನೆ, ಅವಳ ಮೆಂಟಲ್ ಸ್ಟೇಟಸ್ ಸರಿ ಇರಲಿಲ್ಲ, ಆದ್ದರಿಂದ ಆ ಸ್ಟೇಟ್ಮೆಂಟ್ ತೊಗೊಳಕ್ಕಾಗಲ್ಲ ಅಂತೇಳಿ. ಬಟ್ ಕೋರ್ಟ್ ವಿಲ್ ನಾಟ್ ಕನ್ಸಿಡರ್ ಇಟ್. ಕಾನ್ಸ್ಟಿಟ್ಯೂಷನ್ ಬೆಂಚ್, ನೋಡಿ, it has gone up to Supreme Court Constitution Bench, held that mental fitness of the declarant matters more than a written certificate. Mental fitness of a declarant matters. ಅಂದರೆ ಆ ವ್ಯಕ್ತಿ ಪರವಾಗಿಲ್ಲ, ಹೇಳಿಕೆ ಅಂದರೆ ತನ್ನ ಪರಿಜ್ಞಾನದಲ್ಲಿ ಇದ್ದಾಳೆ ಅನ್ನೋದಷ್ಟೇ ಸಾಕೆ ಹೊರತು ಅದಕ್ಕೊಂದು ಸರ್ಟಿಫಿಕೇಟ್ ಬೇಕಾಗಿಲ್ಲ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ದೆನ್ ಪಾನಿಬೇನ್ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್ ಪ್ರಕರಣದಲ್ಲಿ ಇಟ್ ಸಮರೈಸ್ಡ್ ಸೆಟಲ್ಡ್ ಪ್ರಿನ್ಸಿಪಲ್ಸ್. ಏನೇನು ತತ್ವಗಳು, ಡೈಯಿಂಗ್ ಡಿಕ್ಲರೇಷನ್ ಏನೇನು ತತ್ವಗಳಿರಬೇಕು ಅನ್ನೋದನ್ನು ಈ ಪ್ರಕರಣದಲ್ಲಿ ಫೈನಲೈಸ್ ಮಾಡೋಕ್ಕಾಗತ್ತೆ. ಅವುಗಳನ್ನು ನಾವು ಈ ಕೊನೆಯ ಭಾಗದಲ್ಲಿ ಹೇಳಿದ್ದೀನಿ. ಆಮೇಲೆ ಡೈಯಿಂಗ್ ಡಿಕ್ಲರೇಷನ್ನು ಯಾವ ಟೈಪ್ ಇರಬೇಕು ಅಂತ ಹೇಳೋದಕ್ಕೆ, ಅದು ಮೌಖಿಕ ಇರ್ಬೋದು, ರಿಟರ್ನ್ ಇರ್ಬೋದು, ಸಂಕೇತಗಳ ಮೂಲಕ ಇರ್ಬೋದು, ಆನ್ಸರ್ಸ್ ಟು ಕ್ವಶನ್ ಇರ್ಬೋದು, ಮೃತ ವ್ಯಕ್ತಿ FIR ಅವನೇ ಗಾಯಗೊಂಡು ಬಂದು FIR ಫೈಲ್ ಮಾಡಿರ್ಬೋದು, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಕೊಟ್ಟಿರ್ಬೋದು. ಅವೆಲ್ಲವೂ ಕೂಡ ಡೈಯಿಂಗ್ ಡಿಕ್ಲರೇಷನ್. ಇಷ್ಟೆಲ್ಲ ಟೈಪು ಡೈಯಿಂಗ್ ಡಿಕ್ಲರೇಷನ್ ಆಗ್ತವೆ. ಇದರಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಈ ಕೇಸನ್ನು ನೋಡಬೇಕು. ಕ್ವೀನ್ ಎಂಪ್ರೆಸ್ ವರ್ಸಸ್ ಅಬ್ದುಲ್ಲಾ ಈಸ್ ಎ ವೆರಿ ಇಂಪಾರ್ಟೆಂಟ್ ಕೇಸ್ ಲಾ ಫಾರ್ ದಿಸ್ ಏನು ಸೈನ್ಸ್ ಆ್ಯಂಡ್ ಗೆಸ್ಚರ್ಸ್ಗೆ ಈ ಪ್ರಕರಣ ಬಹಳ ಮುಖ್ಯವಾಗ್ತದೆ. ಐ ಡೋಂಟ್ ನೋ ವೆದರ್ ಐ ಹ್ಯಾವ್ ರೆಫರ್ಡ್ ಇಟ್ ಆರ್ ನಾಟ್. ಅದರ್ವೈಸ್ ಈ ಪ್ರಕರಣವನ್ನು ಬರಿಬೋದು.
Evidentiary value. A truthful and voluntary dying declaration is substantive evidence and may itself form the basis of conviction without corroboration. However, ಅದಕ್ಕೆ ಸಂಶಯ ಇತ್ತು ಅಂತಂದರೆ ನೀವು ಅದನ್ನು ರಿಬಟ್ ಮಾಡ್ಬೋದು. ಇನ್ಕನ್ಸಿಸ್ಟೆಂಟ್, ಆಬ್ಟೇನ್ಡ್ ಇನ್ ಡೌಟ್ಫುಲ್ ಸರ್ಕಮ್ಸ್ಟಾನ್ಸಸ್, ಕೋರ್ಟ್ ಸೀಕ್ ಕೊರಾಬರೇಷನ್. ನೋಡಿ, ಸಂಶಯಾತ್ಮಕವಾಗಿತ್ತು ಅಂದರೆ ಕೊರಾಬರೇಷನ್ ಈಸ್ ರಿಕ್ವೈರ್ಡ್. ಆ ಡಿಕ್ಲರೇಷನಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಂದರೆ ಇಟ್ ಬಿಕಮ್ಸ್ ದಿ ಮೇನ್ ಎವಿಡೆನ್ಸ್. ಸಂಶಯ ಇದೆ ಅಂತಂದರೆ ಅದಕ್ಕೆ ಮತ್ತೆ ನೀವು ಸರ್ಕಮ್ಸ್ಟೆನ್ಸನ್ನು ದೃಢೀಕರಿಸಬೇಕಾಗ್ತದೆ. ಓಕೆ, ದೆನ್ ಸಮರಿ ಆಫ್ ಅದೇ ಸೆಟಲ್ಡ್ ಹೇಳಿದ್ನಲ್ವ ನಾನು. ಐ ಥಿಂಕ್ ಐ ಹ್ಯಾವ್ ಟೇಕನ್ ದಿಸ್ ಕೇಸ್. ಈ ಪ್ರಕರಣ ಯಾವುದು? ಪನೀಬೆನ್ ವರ್ಸಸ್ ಸ್ಟೇಟ್ ಆಫ್ ಗುಜರಾತನ್ನು ನೀವು ಇದನ್ನು ಹೇಳ್ಬೋದು. ಪನೀಬೆನ್ ವರ್ಸಸ್ ಸ್ಟೇಟ್ ಆಫ್ ಪನೀಬೆನ್ ಕೇಸ್ ನೀವು ತಗೋಬೋದು. ಸ್ಟೇಟ್ ಆಫ್ ಗುಜರಾತ್ ಅವೆಲ್ಲ ಈ ಲಕ್ಷಣಗಳು. ಡೈಯಿಂಗ್ ಡಿಕ್ಲರೇಷನ್ ಈಸ್ ಎನ್ ಎಕ್ಸೆಪ್ಷನ್ಸ್ ಟು ಹಿಯರ್ಸೆ ಎವಿಡೆನ್ಸ್. ಯಾಕೆ? ಇಲ್ಲಿ ಆ ಡೈಯಿಂಗ್ ಡಿಕ್ಲರೇಷನ್ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋಕ್ಕಾಗಲ್ಲ ನಾವು. ಯಾರಿಗೆ ಹೇಳಿರ್ತಾನೋ ಅವನು ಪೊಲೀಸರಿಗೆ ಹೇಳಿದರೆ ಪೊಲೀಸರು, ಅಥವಾ ರಿಲೇಷನ್ಗೆ ಹೇಳಿದರೆ ರಿಲೇಷನ್ನು, ಅಥವಾ ಮ್ಯಾಜಿಸ್ಟ್ರೇಟ್ಗೆ ಹೇಳಿದರೆ ಮ್ಯಾಜಿಸ್ಟ್ರೇಟರು, ಅವರು ಬಂದು ಕೋರ್ಟ್ ಮುಂದೆ ಸಾಕ್ಷ್ಯವನ್ನು ನುಡಿತಾರೆ. ಆವಾಗ ಪಾಟಿ ಸವಾಲಿಗೆ ಅವಕಾಶ ಇರೋಲ್ಲ, ಕ್ರಾಸ್ ಎಕ್ಸಾಮಿನೇಷನ್ಗೆ ಅವಕಾಶ ಇರೋದಿಲ್ಲ. ಆದ್ದರಿಂದ ಇಟ್ ಈಸ್ ಎಕ್ಸೆಪ್ಷನ್ ಟು ಹಿಯರ್ಸೆ ಎವಿಡೆನ್ಸ್ ಅಂತ ಹೇಳ್ಬೋದು. ಇಟ್ ಈಸ್ ಅಡ್ಮಿಸಿಬಲ್ ಅಂಡರ್ ಸೆಕ್ಷನ್ 26A. Expectation of death is not required. It is a substantive evidence. Conviction can be solely on dying declaration. Corroboration is a rule of prudence, not rule of law. Okay, multiple dying declarations must be consistent to each other. ನೋಡಿ, ನೀವು 2-3 ಹೇಳಿಕೆಗಳನ್ನು ಕೊಟ್ಟಾಗ ಒಂದೊಂದು ಬೇರೆ ಬೇರೆ ಹೇಳಿಕೆ ಆದರೆ ಅದು ಸಂಶಯಾಸ್ಪದವಾಗುತ್ತೆ. Doubtful and suspicious declarations require careful scrutiny. Statements made by gestures and signs are admissible. That is Abdullah case. A doctor's certificate of fitness is desirable but not mandatory. ಅದನ್ನು ಕಡ್ಡಾಯವಾಗಿ ಏನು ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು. ಓಕೆ, ದಿಸ್ ಈಸ್ ಅ ಕನ್ನಡ ವರ್ಷನ್ ಆಫ್ ದ್ಯಾಟ್. ವಿತ್ ದಿಸ್ ಐ ಆಮ್ ಕನ್ಕ್ಲೂಸಿಂಗ್. ಬಿಫೋರ್ ಐ ಕನ್ಕ್ಲೂಸ್, ಕ್ವೀನ್ ಎಂಪ್ರೆಸ್ ವರ್ಸಸ್ ಅಬ್ದುಲ್ಲಾನು ನಿಮಗೆ ನೆನಪು ಮಾಡ್ತೀನಿ. ಹಿಂದೆ ಬೇರೆ ಪ್ರಕರಣದಲ್ಲಿ ನಾನು ಆ ಕೇಸನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲ್ಲಿ ಆ ಹೆಣ್ಣು ಮಗಳ ಕುತ್ತಿಗೆಯನ್ನು ಕೊಯ್ದಿರ್ತಾನೆ ಅಬ್ದುಲ್ಲಾ, ಕುತ್ತಿಗೆಯನ್ನು ಕೊಯ್ದಿರ್ತಾನೆ. ಡೈಯಿಂಗ್ ಡಿಕ್ಲರೇಷನಲ್ಲಿ ಆ ಹೆಣ್ಮಗಳಿಗೆ ಡಾಕ್ಟರು ಏನು ಮಾಡ್ತಾರೆ, ಕುತ್ತಿಗೆ ಅಲ್ಲಾಡಿಸ್ಬೇಡ, ನೀನು ಸತ್ತೋಗ್ತೀಯ ಅಂತ ಹೇಳಿರ್ತಾನೆ. ಆದ್ದರಿಂದ ಕೈ ಸನ್ನೆಯಿಂದ ಅವಳು ಹೇಳ್ತಾರೆ. ಸುಮಾರು ಜನ ನಿಲ್ಲಿಸಿ ಇವನು ನೀನು ರೇಪ್ ಮಾಡಿದ್ನ, ಇವನು ನಿನ್ನ ರೇಪ್ ಮಾಡಿದ್ನ ಅಂದಾಗ ಅಬ್ದುಲ್ಲಾನ ಕಡೆ ಬಳ್ಳು ಮಾಡಿ ತೋರಿಸಿದಾಗ ಅವನ ಕಡೆ ಬಟ್ ಮಾಡಿ ತೋರಿಸ್ತಾರೆ, ಹೌದು ಇವನೇ ಅಂತ. ಸೊ ದಟ್ ಈಸ್ ಗೆಸ್ಚರ್ ಅಂತಕ್ಕಂಥದ್ದು. ಸೊ ವಿತ್ ದಿಸ್ ಕನ್ಕ್ಲೂಷನ್ ನೋಟ್, ವಾಟ್ ಎವರ್ ಐ ಹ್ಯಾವ್ ಡಿಸ್ಕಸ್ಡ್, ಇಟ್ ಈಸ್ ಎನ್ ಎಕ್ಸೆಪ್ಷನ್ ಟು ಹಿಯರ್ಸ್ ಎವಿಡೆನ್ಸ್. ಅಂಡರ್ ಇಂಗ್ಲೀಷ್ ಕಾಮನ್ ಲಾ it was admissible only in homicide cases but not in other cases ಅಂತಕ್ಕಂಥದ್ದು. ಬಟ್ ಇನ್ ಇಂಡಿಯಾ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಸಿವಿಲ್ ಕೇಸಸ್ ಆಲ್ಸೋ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಆಮೇಲೆ ಇದು ಈ ಮ್ಯಾಕ್ಸಿಮಿನ ಮೇಲೆ ಡಿಸೈಡ್ ಆಗಿದೆ. ಇದನ್ನು ನಾನು ಇಂಗ್ಲೀಷ್ ಲಾನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಐ ಹ್ಯಾವ್ ಡಿಸ್ಕಸ್ಡ್ ದಿಸ್, ರೈಟ್. ಒನ್ ಥಿಂಗ್, ಸಿವಿಲ್ ಲಾಗೆ ಇದು ಅಡ್ಮಿಸಿಬಲ್ ಆಗುತ್ತೆ ಅನ್ನೋದನ್ನು ನೀವು ನೋಡುವುದಾದರೆ ಇದರಲ್ಲಿ ಐ ಥಿಂಕ್ no illustrations are given. I can't help it. But in civil cases also it is admissible ಅನ್ನೋದನ್ನು ನಾವು ಇಂಡಿಯನ್ ಲಾನಲ್ಲಿ ಕಾಣ್ತೀವಿ. They have not specifically told only about the criminal cases. The same thing I have explained it in Kannada. So this is all about the dying declaration under the Indian law. And then what I can say is section 26 has got A to H classes. This is very important. So I have made one video on this. This is about dying declaration. From B to H are on some other grounds. So a separate video I will do. My next video will be on this 26 A to H. ಇದರ ಜೊತೆಗೆ ಸೆಕ್ಷನ್ 27 ಡಿಸ್ಕಸ್ ಮಾಡ್ತೀನಿ ನಾನು. ಸೆಕ್ಷನ್
27 also I will discuss in my next video. And in as far as section 26 is concerned, always take that 26 subclass A is dying declaration is very very ಇಂಪಾರ್ಟೆಂಟ್. ಈ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಬಹಳ ಪ್ರಾಮುಖ್ಯತೆಯನ್ನು ಈ ಮರಣೋಕ್ತ ಹೇಳಿಕೆ ಇದೆಯಲ್ಲ ಇದು ವಹಿಸ್ತದೆ. ಆದ್ದರಿಂದ ಇದ್ರ ಮೇಲೆ ಪ್ರಶ್ನೆ ಬರ್ತದೆ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ನಾನು ಇವತ್ತಿನ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಇದರ ನೋಟ್ಸ್ಗಳನ್ನು ನಿಮಗೆ ನನ್ನ ಈ ಟೆಲಿಗ್ರಾಮ್ ಚಾನಲ್ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.